ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗನ್ನು ನೋಡಿ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನಂಥ ಒಂದು ಪುಟ್ಟ ಯೂಟ್ಯೂಬರ್ನ ಅಥವಾ ಒಂದು ಪುಟ್ಟ ಮಿಡಲ್ ಕ್ಲಾಸ್ ಹುಡುಗಿ, ಇಂಡಿಪೆಂಡೆಂಟ್ ಹುಡುಗಿನ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವ್ಲಾಗನ್ನು ಶುರು ಮಾಡ್ತಾಯಿದ್ದೇನೆ. ಆ್ಯಂಡ್ ಐ ಹೋಪ್ ಖಂಡಿತವಾಗ್ಲೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಇವತ್ತು ಈವ್ನಿಂಗಿಂದ ವ್ಲಾಗ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಮಾಡೋಣ ಅಂದ್ಕೊಂಡೆ, ಈ ಕೆಲಸಗಳಲ್ಲಿ ವ್ಲಾಗ್ ಮಾಡ್ಕೊಂಡಿರಲಿಲ್ಲ. ಬಟ್ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಸರಿ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ನನ್ನ ಮಕ್ಕಳು ಒಂದು ಕಡೆ ಹಾಲ್ಗೆ ಬಿಸ್ಕೆಟ್ ಇಸ್ಕೊಂಡು ತಿಂತಿದ್ದಾರೆ ನಮ್ಮ ಅಜ್ಜಿ ಹತ್ರ. ಆ್ಯಂಡ್ ಅಜ್ಜಿ ಇದ್ದರು. ಐ ಆಮ್ ಸೋ ಹ್ಯಾಪಿ ಈ ವ್ಲಾಗಲ್ಲಿ ಅಜ್ಜಿ ಇರೋದಕ್ಕೆ. ಬಿಕಾಸ್ ಅಜ್ಜಿ ಇರೋದೇ ಇಲ್ಲ, ಓಡಿ ಓಡಿ ಹೋಗ್ತಾರೆ ಊರಿಗೆ. ಯಾಕೆ ಅಂದರೆ ನಂತರ ಅಜ್ಜಿಗೆ ಸಾಕಷ್ಟು ಜನ ಇದ್ದಾರೆ, ಮಕ್ಕಳು, ಮೊಮ್ಮಕ್ಕಳು, ಅಣ್ಣ, ಆ ಥರ ಎಲ್ಲ ಫ್ಯಾಮಿಲಿ ಅಂತ. ಸೊ ಹಂಗಾಗಿ ಅಜ್ಜಿ ಇರಲ್ಲ, ಬರ್ತಾರೆ, ಹಂಗೆ ಹೊಟ್ಟೋಗ್ತಾರೆ. ಮತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ದೇವ್ರ ಮನೆ ಐಟಮ್ ಒಂಚೂರು ಎಲ್ಲ ಅಲ್ಲ ಕ್ಲೀನ್ ಮಾಡಿದೆ. ಸುಮ್ಮನೆ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಆ್ಯಂಡ್ 5 o'clock ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಪೂಜೆಗೆ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಪೂಜೆ ಮಾಡೋದು, ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮಮ್ಮ ಹೂವು ಕಳಿಸಿದ್ರು ಊರಿಂದ. ನೋಡಿ ಇಷ್ಟೆಲ್ಲ ಹೊಲ್ದು ಕಳಿಸಿದ್ದಾರೆ. ಆ್ಯಂಡ್ ಇನ್ನೂ ಹೊಲಿಯೋದು ಇಷ್ಟಿದೆ ಆಯಿತಾ, ಹೊಲಿದಿರೋದೆಲ್ಲ ಇಷ್ಟಿದೆ. ಇವಾಗ ಹೊಲಿದಿರೋದೆಲ್ಲ ಹಾಕ್ಬಿಡ್ತೀನಿ ದೇವ್ರಿಗೆ. ಇನ್ನೂ ಸ್ವಲ್ಪ ಇವಾಗ ಕುತ್ಕೊಂಡು ಹೊಲಿತೀನಿ. ಇನ್ನೂ 1-2 ಫೋಟೋಗೆ ಬೇಕಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ. ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಯವ್ರ ಫೋಟೋನ ತಂದಿದ್ದೆ. ಅದನ್ನ ನೋಡಿ ತುಂಬ ಖುಷಿ ಪಟ್ಕೊಳ್ತಾ ಇದ್ದೆ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಖುಷಿ ಅಂತ ಅನಿಸ್ತು. ಏನೋ ದೇವರೇ ಬಂದಿದ್ದಾರೆ ಅನ್ನೋ ಅಷ್ಟು ಖುಷಿ ಪಡ್ತಿದ್ದೆ. ಬಿಕಾಸ್ ತುಂಬ ಸರಿ ತರಬೇಕು ಅಂದ್ಕೊಂಡೆ, ತರಲಿಲ್ಲ. ಯಾರಾದರೂ ಕೊಡ್ತಾರೆ ಅಂತ ವೆಯ್ಟ್ ಮಾಡಿದೆ, ಕೊಡಲಿಲ್ಲ. ಆ್ಯಂಡ್ ಅವತ್ತಿನ ದಿನಾನೂ ಅಷ್ಟೇ ನಾನು ತಗೊಂಡಿದ್ದಲ್ಲ, ನನ್ನ ತಮ್ಮ ಕೊಡಿಸಿದ್ದು, ನಮ್ಮ ಅಭಿ. ಸೊ ನಂಗೆ ತುಂಬ ಖುಷಿ ಇತ್ತು. ಆ್ಯಂಡ್ ಇದು ಮಲ್ಲಿಗೆ ಹೂವು ನಮ್ಮ ಮಮ್ಮಿ ಮನೆಯಿಂದ ಕಳಿಸಿದ್ರು. ಎಷ್ಟು ಚೆನ್ನಾಗಿ ಎಷ್ಟು ಕೊಟ್ಟಿದ್ರು ಅಂದರೆ ತುಂಬ ಕೊಟ್ಟಿದ್ರು. ಎಲ್ಲ ಫೋಟೋಗಳಿಗೂ ಮಲ್ಲಿಗೆ ಹೂವು ಹಾರ ಹಾಕಿದ್ದೀನಿ ನಾನು ಒಂದು ಸರಿ ಊರಿಂದ ಕಳಿಸಿದಾಗ. ಅಷ್ಟು ಹೂವು ಕೊಟ್ಟಿದ್ರು. ಆ್ಯಂಡ್ ಸೂಪರಾಗಿತ್ತು, ಗಮ್ ಅಂತ ಇತ್ತು. ಆ್ಯಂಡ್ ನಾನು ಸೇಮ್ ಮಲ್ಲಿಗೆ ಹೂವು ಥರದ್ರಲ್ಲೇ ಒಂದು ಪ್ಲಾಸ್ಟಿಕ್ ಹಾರ ಕೂಡ ತಗೊಂಡಿದ್ದೆ ದೇವ್ರ ಮನೆ ಬಾಗಿಲಿಗೆ ಅಂದ್ಬಿಟ್ಟು. ಇದಕ್ಕೂ ನೋಡಿ ಕಂಪ್ಯಾರಿಸನ್. ಆ್ಯಂಡ್ ನೋಡಿ ನನ್ನ ಹತ್ರ ಇದು ಪ್ಲಾಸ್ಟಿಕ್ ಹೂವು ಇದೆ. ಆ್ಯಂಡ್ ಇದು ಒರಿಜಿನಲ್ದು. ಪ್ಲಾಸ್ಟಿಕ್ ಹೂವಕ್ಕೂ ಆರ್ಟಿಫಿಷಿಯಲ್ ಹೂವಕ್ಕೂ ರಿಯಲ್ ಹೂವಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಹಂಗಿದೆ. ಆ್ಯಂಡ್ ಪ್ಲಾಸ್ಟಿಕ್ ಹೂವು ಅದೇನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮತ್ತೆ ಪೂಜೆಗೆ ಹಣ್ಣುಗಳೆಲ್ಲ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ನಾನು ಪ್ರತಿ ಸಲ ಏನು ಹಣ್ಣಿದೆ ಎಲ್ಲ ಹಣ್ಣುಗಳು ಒಂದೊಂದು ಥರ ಇಡಬೇಕು ಅಂತ ನನಗೆ ಆಸೆ. ಆ್ಯಂಡ್ ಎಲ್ಲ ಆಯ್ತಲ್ಲ, ಈಗ ಪೂಜೆನೂ ಮಾಡಿಬಿಡೋಣ ಒಂದು 6:30 ಒಳಗಡೆ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ರಾಘವೇಂದ್ರ ಸ್ವಾಮಿ ಫೋಟೋಗೆ ಮಲ್ಲಿಗೆ ಹೂವು ಹಾಕಿದ್ರೆ ಎಷ್ಟು ಚೆಂದ ಕಾಣ್ತಾ ಇದ್ರು ಅಂದರೆ ಅಬ್ಬಾ, ನನಗೆ ತುಂಬ ತೃಪ್ತಿ ಅಂತ ಅನಿಸ್ತು. ಪೂಜೆ ಇಸ್ ಡನ್. ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಅಡುಗೆ ಮಾಡೋಣ. ಆ್ಯಂಡ್ ಅವತ್ತು ಗುರುವಾರನೇ. ಸೊ ಹಂಗಾಗಿ ಮತ್ತು ಸಾಯಂಕಾಲ ಸಾಯಿಬಾಬಾ ದೇವಸ್ಥಾನಕ್ಕೆ, ಡಾಲರ್ಸ್ ಕಾಲನಿಯಲ್ಲಿ ನನ್ನ ಫೇವ್ರೇಟ್ ದೇವರು. ನನಗೆ ಅಲ್ಲೋದ್ರೆ ಎಷ್ಟು ತೃಪ್ತಿ, ಒಂಥರ ಏನೋ ನನಗೆ ತುಂಬ ಫೇವ್ರೇಟ್ ಪ್ಲೇಸ್ ಅದು. ಅಲ್ಲಿಗೋಗಿ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಮನೆಗೆ ಬಂದೆ. ಆ್ಯಂಡ್ ಇವಾಗ ಅಡುಗೆನೂ ಬೇಗ ಮಾಡಬೇಕು. 7:30 ಆಗೋಯ್ತು. ಕ್ವಿಕ್ಕಾಗಿ ಅಡುಗೆ ಕೂಡ ಮಾಡಬೇಕು. ಆ್ಯಂಡ್ ನೇರಳೆ ಅಂತಂದಿದ್ದೆ. ಎಷ್ಟು ಗೊತ್ತಾ, 1/4 kg 50 ರೂಪಾಯಿ, 1 kg 200 ರೂಪಾಯಿ. ನನ್ನ ಫೇವ್ರೆಟ್. ಬಟ್ಲಿಗೆ ಹಾಕ್ತೀನಿ. ಆ್ಯಕ್ಚುಲಿ ನಂಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. 2 kg ತಂದೆ. ಬಟ್ kg 50 ರೂಪಾಯಿ ಅಂತೆ. ಬಟ್ ನನಗೆ 100 ರೂಪಾಯಿ ತೊಗೊಂಡ್ರು, 200 ರೂಪಾಯಿ ತೊಗೊಂಡ್ರು 2 kgಗೆ. ನಮ್ಮ ಅಜ್ಜಿ ಜಾಸ್ತಿ ಅಂತ ಹೇಳಿ ಬೈತಿದ್ರು. ಸ್ವೀಟ್ ಆಗಿದೆ, ಸ್ವಲ್ಪ ಎಕ್ಸ್ಪೆನ್ಸಿವ್. ನಮ್ಮ ಅಜ್ಜಿ ನನ್ನ ಮುಖ ನೋಡಿಬಿಟ್ರು 200 ರೂಪಾಯಿ ಅನ್ನೋದ್ರಲ್ಲಿ ನಾನು ಸರಿಯಾಗಿ ಕೇಳಿಸ್ಕೊಂಡಿರ. ಆ್ಯಂಡ್ ನೇರಳೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನನಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಲ್ತ್ಗಂತೂ ತುಂಬ ಒಳ್ಳೆಯದು. ಶುಗರ್ ಇರೋರ್ಗಂತೂ ಇನ್ನೂ ಒಳ್ಳೆಯದು. ಸೊ ಕ್ಲೀನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಂಗೆ ಮತ್ತೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೆ. ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೇ ತರಿಸಿದ್ದೆ ಸೊಪ್ಪು. ಆರ್ಡ್ರ್ ಮಾಡಿದೆ. ಆ್ಯಂಡ್ ನಮ್ಮ ಅಲ್ಲಿ ರೋಡ್ ಆಗ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಅಲ್ಲೆಲ್ಲ ನಿಲ್ಲಿಸಿ ತೊಗೊಳಕ್ಕೆಲ್ಲ ಗಜ್ಜಿ ಬಿಜ್ಜಿ ಟ್ರಾಫಿಕ್ ಜಾಸ್ತಿ.
ಆ್ಯಂಡ್ ನಾನು ಕೆಂಪು ದಂಟು ಬರ್ತಲ್ಲ ಆ ದಂಟು ಮತ್ತು ಸಬ್ಬಸಿಗೆನ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಗೊತ್ತಿಲ್ಲ ಅದು ಗ್ರೋನ್ ಬಂದು ಈಗ ಆರ್ಗ್ಯಾನಿಕಾ ಅಥವಾ ನ್ಯಾಚುರಲ್ಲಾ ಕೆಮಿಕಲ್ ನಂಗೆ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಆ್ಯಂಡ್ ಮತ್ತು ಈಗ ಅಡುಗೆಗೆಲ್ಲ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಜ್ಜಿ ಇದ್ರಲ್ಲ, ನಾನು ಅದಕ್ಕೆ ಲೇಟ್ ಆದರೂ ಸೊಪ್ಪು ತರಿಸಿದೆ. ಬಿಕಾಸ್ ನಮ್ಮ ಅಜ್ಜಿ ಪಟಾಪಟ್ ಅಂತ ಬಿಡಿಸ್ಕೊಟ್ಬಿಡ್ತಾರೆ, ನಾನು ಹೋಗಿ ಕ್ವಿಕ್ಕಾಗೆಲ್ಲ ರೆಡಿ ಮಾಡ್ಕೋಬೋದು. ಆ್ಯಂಡ್ ಮತ್ತು ಮಗುಗೆ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ಈಗ ಅನ್ಪ್ಯಾಕ್ ಮಾಡ್ತಿದ್ದೀನಿ. ಸರ್ಪ್ರೈಸ್ ಇದು ನೋಡಿಸ್ತೀನಿ. ಸೋ ಎಕ್ಸೈಟೆಡ್. ಚಿಕ್ಕದು ಬಂದ್ಬಿಟ್ಟಿದೆ ಕಣೆ, ಸ್ಮಾಲು. ಇನ್ನೂ ದೊಡ್ಡದು ಬೇಕಿತ್ತು. ಆ್ಯಂಡ್ ಆ್ಯಕ್ಚುಲಿ ನಾನು ಇದು ಸ್ಮಾಲ್ ಮಾಡಿಬಿಟ್ಟಿದ್ದೀನಿ, ಮೀಡಿಯಮ್ ಮಾಡಬೇಕಿತ್ತು. 3 ಸೈಜಸ್ ಇತ್ತು, ಲಾರ್ಜು, ಮೀಡಿಯಮ್ಮು, ಸ್ಮಾಲು. ನಾನು ಮೀಡಿಯಮ್ ಮಾಡಬೇಕಿತ್ತು, ಸ್ಮಾಲ್ ಸೈಜ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಎಕ್ಸ್ಚೇಂಜ್ಗೆ ಹಾಕಬೇಕು, ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಆ್ಯಂಡ್ ಇನ್ನೆಲ್ಲ ಓಕೆ. ಇಲ್ಲಿ ನೋಡಿ ಚಾರ್ವಿ ಗೌಡ ಅಂತ ಇದೆ ಇಲ್ಲಿ. ಆ್ಯಂಡ್ ಈ ಪೌಚ್ ಮೇಲೂ ಅಷ್ಟೇ. ಅದು ಮಾತ್ರ ದೊಡ್ಡದು ತರಿಸ್ತೀನಿ, ಇದೆಲ್ಲ ಇರಲಿ. ಅದು ವಾಟರ್ ಇಲ್ಲಿ ಕೂಡ ಅಷ್ಟೇ, ಚಾರ್ವಿ ಗೌಡ ಬಾಟಲ್ ಮೇಲೆ ಹಾಕ್ಸಿದೆ. ಆ್ಯಂಡ್ ಅದು ಮತ್ತೆ ಎಕ್ಸ್ಚೇಂಜ್ಗೆ ಹಾಕಿ, ಅದು ನನಗೆ ಗೊತ್ತಿರೋ ಅವ್ರ ಕಡೆಯಿಂದನೇ ತರಿಸಿರೋದು. ಸೊ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಅಂತ ಅಂದರು. ಮತ್ತೆ ಒಂದು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಕೂಗಕ್ಕೆ ಇಟ್ಬಿಟ್ರೆ ಸೊಪ್ಪು ಬೇಳೆ, ಒಂದು ಕಡೆ ಎಲ್ಲ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋಬೋದು. ನಮ್ಮ ಮನೆಯವರು ಊರ ಕಡೆ ಹೋದರೆ ಮಾವಿನಕಾಯಿ ಕಳಿಸ್ತಾರೆ, ತುಂಬ ಚೆನ್ನಾಗಿತ್ತು, ಪಾಪ ಕಟ್ ಮಾಡಿ ಕೊಡ್ತಾ ಇದ್ರು. ಆ್ಯಂಡ್ ನಾನೇನು ಹಿಂಗೆ ಫೋನಲ್ಲಿ ಚೆಕ್ ಮಾಡ್ತಾ ಇದ್ರೆ ಅಪ್ಡೇಟ್ಸ್ ಎಲ್ಲ, ಆ್ಯಂಡ್ ಬಂದು ತಿನ್ನಿಸ್ತಾ ಇದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಕಣ್ರಿ. ಆ್ಯಂಡ್ ಪ್ಲೀಸ್ ನೋ ದೃಷ್ಟಿ, ಬಿಕಾಸ್ ನನಗೆ ಇರೋದು ಒನ್ ಆ್ಯಂಡ್ ಓನ್ಲಿ ಮೈ ಹಸ್ಬೆಂಡ್, ನನ್ನ ಮಕ್ಕಳು. ಸೊ ಒಂದು ದೃಷ್ಟಿ ಆಗಬೇಡಿ, ಓಕೆನಾ. ಆ್ಯಂಡ್ ಮತ್ತು ಸೊಪ್ಪನ್ನು ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ನೀರೆಲ್ಲ ಸಪ್ರೇಟ್ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಲಿಟ್ರಲಿ ಬಸ್ಸಾರು ಇಷ್ಟ, ನನಗೆ ನಮ್ಮ ಮನೆಯವ್ರಿಗೆ. ಹಾಗಾಗಿ ನಾನು ಸೊಪ್ಪು ಬಸ್ಸಾರು ಅಥವಾ ಹುರುಳಿಕಾಳು ಬಸ್ಸಾರು ಆ ಥರ, ಮತ್ತು ಇದು ಗೆಡ್ಡೆಕೋಸು ಬರ್ತಲ್ಲ ಅದರಲ್ಲಿ ಬಸ್ಸಾರು ಮಾಡ್ತಾನೇ ಇರ್ತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಯಾಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಮಗೆ ಮುದ್ದೆಗೆ ಬಸ್ಸಾರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಏನು ಅಂತಂದರೆ ಎಕ್ಸ್ಟ್ರಾ ನೀರು ಯೂಸ್ ಮಾಡಬಾರ್ದು, ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನೇ ಯೂಸ್ ಮಾಡಬೇಕು. ಮತ್ತು ಎಣ್ಣೆ ಎಲ್ಲ ಖಾಲಿ ಆಗಿತ್ತು, ಮತ್ತು ಎಣ್ಣೆ ಎಲ್ಲ ರೀಫಿಲ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನಾರ್ಮಲ್ ಸನ್ಫ್ಲವರ್ ಆಯಿಲ್ನ ರೀಫಿಲ್ ಮಾಡಿಕೊಂಡೆ. ಕೊಕೊನಟ್ ಆಯಿಲು ತರಿಸ್ಬೇಕಿತ್ತು, ನಾನು ಯೂಸ್ ಮಾಡ್ತಾ ಇದ್ದಿದ್ದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಸರಿ ನೆಕ್ಸ್ಟ್ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೇ ರೀಫಿಲ್ ಮಾಡಿಟ್ಟು, ಮತ್ತು ಒಗ್ಗರಣೆಗೆಲ್ಲ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕ್ವಿಕ್ಕಾಗೆಲ್ಲ ಅಡುಗೆ ಮುಗಿಸಿದ್ರೆ ಮತ್ತೆ ಒಂದಷ್ಟು ಪಾರ್ಸೆಲ್ಸ್ ಎಲ್ಲ ಇದೆ, ಅನ್ಬಾಕ್ಸ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ನೋಡಿ. ಪಾರ್ಸೆಲ್ಸ್ ಅಂದರೆ ಒಂದು ಚೂಡಿದಾರ್ಸ್, ಒಂದು ನಾರ್ಮಲ್ ಔಟ್ಫಿಟ್ಸ್ನ ತರಿಸಿದ್ದೀನಿ, ಅದನ್ನು ನೋಡಿಸ್ತೀನಿ. ಬಟ್ ಒಂದೇ ಕಡೆ ಎಲ್ಲ ಹುರ್ಕೊಂಡು ಪಲ್ಯಕ್ಕೆಲ್ಲ ಒಂದು ಕಡೆ ರೆಡಿ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಮನೆಯವರು ಬಂದಿದ್ದರು, ಮತ್ತು ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಿದ್ರು ಮಕ್ಕಳಿಗೆಲ್ಲ ಕೊಡೋಕ್ಕೆ, ಅಡುಗೆ ಆಗೋಷ್ಟರಲ್ಲಿ ಒಂಚೂರು ತಿನ್ನಲಿ ಅಂದ್ಬಿಟ್ಟು. ಆ್ಯಂಡ್ ನಾನೇನೋ ಅಡುಗೆ ಮಾಡ್ತಾಯಿದ್ರೆ ಸಮ್ಟೈಮ್ಸ್ ಅವರು ಹೋಮ್ವರ್ಕ್ದು ಅದೇನಾದರೂ ನೋಡ್ಕೊಳ್ತಾರೆ. ಆಲ್ಮೋಸ್ಟ್ ನಾನೇ, ಬಟ್ ಸುಮ್ಮನೆ ಬರಿತಾ ಇರುವಾಗ ಕ್ರಾಸ್ ಚೆಕ್ ಮಾಡೋದು ಆ ಥರ ಮಾಡ್ತಾರೆ. ಮತ್ತು ನಾನು ಕ್ವಿಕ್ಕಾಗೆಲ್ಲ ಅಡುಗೆ ಮಾಡ್ಕೊತಾನೆ ಎಲ್ಲ ಕ್ಲೀನಾಗಿ ಎಲ್ಲಿಂದಲ್ಲಿ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಆಗಾಗಲೇ ಮುಗಿಸ್ಕೊಂಡು ಬಿಡ್ತೀನಿ. ಮತ್ತೆ ಎಲ್ಲ ಆಗಲಿ ಮತ್ತೆ ಮಾಡೋಣ ಆ ಥರ ಇಲ್ಲ. ಸೊ ಏನು ಇವಾಗ ಟೈಮ್ ಸಿಕ್ತು ಒಂದು 2 ಸೆಕೆಂಡ್ಸ್ ಅಂದರೆ ಒಂದು ಕೆಲಸ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಮುಗಿಸಿ ಮತ್ತೆ ಆರಾಮಾಗಿ ಫ್ರೀಯಾಗಿ ನಾನು ರಿಲ್ಯಾಕ್ಸ್ ಆಗೋದಾಗಿರ್ಬೋದು, ನನ್ನ ಪರ್ಸ್ನಲ್ ವರ್ಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೇನು ಸಮಾಚಾರ ಅಂತಂದರೆ ನೀವೇ ಹೇಳಬೇಕು. ಆ್ಯಂಡ್ ವ್ಲಾಗ್ಸ್ ಕಂಟಿನ್ಯೂ ಆಗಿ ಬರ್ತಿಲ್ಲ ಅಂತ ಒಂದಷ್ಟು ಜನ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತೀರ. ಬಟ್ ಎಷ್ಟೆಲ್ಲ ಟ್ರಬಲ್ಸ್ ಫೇಸ್ ಮಾಡ್ತಿದ್ದೀನಿ ಗೊತ್ತಾ, ಅದು ನನಗೆ ಮಾತ್ರ ಗೊತ್ತಿರುತ್ತೆ. ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಏನೋ ಒಂದು ರೀಸನ್ ಕೊಟ್ಟಂಗೆ ಅನಿಸುತ್ತೆ. ಸೊ ಬೇಡ. ಈಗ ಪಲ್ಯ ಸಪ್ರೇಟ್ ಎಲ್ಲ ಬೇಳೆ ಬೇಯಿಸ್ಕೊಂಡಿದ್ದೆಲ್ಲ ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಸೊಪ್ಪು ಬೇಳೆ, ಈಗ ಅದನ್ನು ಕ್ಲೀನಾಗಿ ಅದರಲ್ಲಿರೋವಂಥ ನೀರೆಲ್ಲ ಸಪ್ರೇಟ್ ಹಿಂಡ್ಕೊಂಡು ಪಲ್ಯ ಮಾಡಬೇಕು. ಅದ್ರಲ್ಲೊಂದು ಸ್ವಲ್ಪನೂ ನೀರು ಇದ್ಬಿಟ್ರೆ ಒಂಥರ ಲಿಕ್ವಿಡ್ ಥರ ಆಗಿಬಿಡುತ್ತೆ, ಪಲ್ಯ ಚೆನ್ನಾಗಿ ಬರೋಲ್ಲ. ನಮ್ಮ ಮಮ್ಮಿ ನಮ್ಮ ಆಂಟಿಯವರೆಲ್ಲ ಹೀಗೆ ಮಾಡ್ತಿದ್ರು. ನನಗೆ ಅವಾಗಲಿಂದ ಬಸ್ಸಾರು ಇದೇ ಥರ ಮಾಡೋಕ್ಕೆ ನನಗೆ ಇಷ್ಟ. ಆ್ಯಂಡ್ ಹಂಗಂಗೆ ಒಂದು ಕಡೆ ಅಡುಗೆ ಮಾಡ್ತಾ ಇರೋದು, ಒಂದು ಕಡೆ ಕ್ಲೀನ್ ಮಾಡ್ತಾ ಇರೋದು, ಅದಕ್ಕೆ ಕ್ಲೀನಾಗಿರುತ್ತೆ ಎವ್ರಿ ಟೈಮ್. ಆ್ಯಂಡ್ ಮತ್ತು ಒಂದು ಕಡೆ ಮುದ್ದೆಗೆ ಇಡ್ತಾ ಇದ್ದೀನಿ, ಮುದ್ದೆ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ನಮ್ಮ ಅಜ್ಜಿಗೆ ಅಷ್ಟೇ. ನನಗೇನು ಮುದ್ದೆ ಬೇಡ ಅಂತ ಅನಿಸ್ತಿತ್ತು, ತಿಂದರೆ ಚಿಕ್ಕದಾಗಿ ತಿಂತೀನಿ ಅಷ್ಟೇ. ಚಿಕ್ಕದ್ರಲ್ಲೇ ಇಟ್ಟೆ ಒಂಚೂರು ಅನ್ನ ಹಾಕ್ಬಿಟ್ಟು ನಾನು ಮುದ್ದೆ ಮಾಡೋದು ಪ್ರತಿ ಸಲ ಅಷ್ಟೇ. ಇನ್ನು ಅಕಸ್ಮಾತ್ ಅನ್ನ ಇಲ್ಲ ಅಂದಾಗ ಮಾತ್ರ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಮುದ್ದೆಗೆ ಒಂಚೂರು ಅನ್ನ ಹಾಕ್ಬಿಟ್ಟು
ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವ್ರಿಗೆ ಅದೇ ಥರ ಇಷ್ಟ. ಸೊ ಅವ್ರಿಗೆ ಹೆಂಗೆ ಇಷ್ಟ ಆ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಆ್ಯಂಡ್ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಪಲ್ಯಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಪಲ್ಯ ಟೇಸ್ಟೇ ಸಖತ್ತಾಗಿ ಬರುತ್ತೆ. ನಂಗೆ ಒಂಚೂರು ಖಾರಕ್ಕೆ ಬೇಕು ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಕ್ವಿಕ್ಕಾಗಿ ಈಗ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಗ್ಗರಣೆ ಬಸ್ಸಾರಿಗೆ ಈ ಥರ ಒಗ್ಗರಣೆ ಎಲ್ಲ ಸಪ್ರೇಟ್ ಏನು ಬೇಡ, ಪಲ್ಯ ಮಾಡೋವಾಗಲೇ ಸಾಂಬಾರಿಗೂ ಒಗ್ಗರಣೆಗೆ ಹಾಕ್ಕೊಂಬಿಟ್ರೆ ಬೇಗ ಆಗುತ್ತೆ. ಕೆಲವೊಬ್ಬರು ಸಪ್ರೇಟ್ ಹಾಕ್ತಾರೆ, ಅಥವಾ ಕೆಲವೊಬ್ಬರು ನಾರ್ಮಲ್ ಮಸಾಲೆ ಹಾಕೋ ಟೈಮಲ್ಲಿ ಹಾಕ್ತಾರೆ. ನಾನು ಹಿಂಗೆ ಮಾಡ್ಕೊಳ್ತೀನಿ. ನೇರಳೆ ಹಣ್ಣು ತಿನ್ಕೊಂಡು ನಾನು ಮಾಡ್ತಿದ್ದೆ, ಬಿಕಾಸ್ ನನಗೆ ಇಷ್ಟ, ಅಷ್ಟು ಚೆನ್ನಾಗೂ ಇತ್ತು ಅವತ್ತು. ಆ್ಯಂಡ್ ಮತ್ತು ಮ್ಯಾಂಗೋಸ್ ಎಲ್ಲ ತಂದಿದ್ರಲ್ವ, ಕವರಲ್ಲಿ ಇಟ್ಟರೆ ಹಂಗೆ ಒಂಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಕ್ಲೀನಾಗೆ ಬಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಲಿಟ್ರಲಿ ಐ ಆಮ್ ಸೋ ಥ್ಯಾಂಕ್ಫುಲ್. ನಾನು ಸ್ಟಾರ್ಟಿಂಗಲ್ಲಿ ಮ್ಯಾಂಗೋಸ್ ಯಾರಾದರೂ ಕೊಡಿ ಅಂತ ಕೇಳಿದೆ. ನಂಗೆ ಸಾಕಷ್ಟು ಕಡೆಯಿಂದ ಮ್ಯಾಂಗೋಸ್ನ ಕಳಿಸಿದ್ದಾರೆ, ಅಂದರೆ ಈಗ ಗೊತ್ತಿರೋವ್ರ ಕಡೆಯಿಂದ. ಆ್ಯಂಡ್ ನನ್ನನ್ನು ಫಾಲೋ ಮಾಡೋರು ಕೂಡ ತುಂಬ ಜನ ಹೇಳಿದ್ರು, ಬನ್ನಿ ಮಾವಿನಕಾಯಿ ಕೊಡ್ತೀವಿ, ನಮ್ಮೂರ ಕಡೆ ಇದೆ ಅಂದ್ಬಿಟ್ಟು ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು. ಅದಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಲವ್, ಕೇರ್, ರೆಸ್ಪೆಕ್ಟ್ ಆ್ಯಂಡ್ ಟುವರ್ಡ್ಸ್ ಮೀ. ಆ್ಯಂಡ್ ಊಟ ಕೂಡ ಮಾಡಿಕೊಂಡು ಬಂದೆ. ರೆಗ್ಯುಲರ್ ಯೂಸ್ಗೆ ಅಂದ್ಬಿಟ್ಟು ಒಂದಷ್ಟು ಔಟ್ಫಿಟ್ಸ್ನ ತರಿಸಿದ್ದೆ. ಆಯಿತು ನಿಮಗೂ ಕೂಡ ಶೇರ್ ಮಾಡೋಣ. ನಾನು ತುಂಬ ಚೆನ್ನಾಗಿ ಕೇಳ್ತಾನೆ ಇರ್ತಾರೆ ನಾನು ಔಟ್ಫಿಟ್ಸ್ ಬಗ್ಗೆ ಎಲ್ಲ. ಸೊ ಹಂಗಾಗಿ ಅನ್ಪ್ಯಾಕ್ ಮಾಡ್ತಾ ಟ್ರೈ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ಹಂಗೆ ಮಾಡ್ತಾ ಇದ್ದೀನಿ. ತೊಗೊಂಡಿದ್ದೀನಿ, ಬನ್ನಿ ಲೆಟ್ಸ್ ಟ್ರೈ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಎಲ್ಲ ಅನ್ಪ್ಯಾಕ್ ಮಾಡಿದೆ, ಒಂದೇ ಸರಿ ಟ್ರೈ ಮಾಡಿ ನೋಡ್ಸೋಣ ಅಂದ್ಬಿಟ್ಟು. ಈಗ ಎಲ್ಲ ಮುಗೀತಲ್ವ, ಮಕ್ಕಳನ್ನೆಲ್ಲ ಮಲಗಿಸಿದಾಯಿತು. ಕ್ಲೀನಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ದೇವ್ರ ಹತ್ರ ಒಂದು ಸರಿ ನಮಸ್ಕಾರ ಮಾಡಿಕೊಂಡು, ನನಗೆ ಪ್ರತಿದಿನ ದೇವ್ರ ಮನೆ ನಿಂಗೆ ನೋಡೋದಕ್ಕೆ ಇಷ್ಟ, ಬಟ್ ಅನ್ಫಾರ್ಚುನೇಟ್ಲಿ ಅದಾಗೋದೇ ಇಲ್ಲ. ಏನೋ ಒಂದಿರುತ್ತೆ, ಪ್ರತಿದಿನ ನಾವು ಪೂಜೆ ಮಾಡೋಕ್ಕೆ ಸೀರಿಯಸ್ಲಿ ಆಗಲ್ಲ. ಬಟ್ ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಆದರೂ ಅಟ್ಲೀಸ್ಟ್ ಮಂಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಹಂಗೋದ್ರೆ ಎಲ್ಲ ದಿನ ಬಂದುಬಿಡುತ್ತೆ. ಬಟ್ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈಗ ಒಂದೊಂದೇ ಔಟ್ಫಿಟ್ಸ್ನ ಟ್ರೈ ಮಾಡೋಣ, ಓಕೆನಾ? ನಿಮಗೂ ಕೂಡ ರಿವ್ಯೂ ಕೂಡ ಶೇರ್ ಮಾಡ್ತೀನಿ. ಡ್ರೆಸ್ನ ಟ್ರೈ ಮಾಡಿದೆ, ಕಾಣಿಸ್ತಿದೆ ಅಂತ ನೋಡಿ. ಈ ಥರ ಇದೆ ಡ್ರೆಸ್. ಇಲ್ಲಿ ಟ್ಯಾಗ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಈ ಥರ ಇದೆ, ಆ್ಯಂಡ್ ಕಾಲರ್ ನೆಕ್ ಇದೆ, ಆ್ಯಂಡ್ ವೆರಿ ಕಂಫರ್ಟಬಲ್ ಕಾಟನ್ ಮೆಟೀರಿಯಲ್, ಆ್ಯಂಡ್ ತುಂಬ ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಕ್ಲಾಸಿ. ಸೆಕೆಂಡ್ ಔಟ್ಫಿಟ್ ಅಂತ ಗೊತ್ತಿಲ್ಲ. ಓಕೆ, ಒಂದು ಸ್ವಲ್ಪ ಸ್ಲೀವ್ ಇದ್ದಿದ್ರೆ ಇಟ್ಸ್ ಆಲ್ ಗುಡ್. ಕಲರ್ ಇಲ್ಲ, ಸ್ಲೀವು ಕೊಟ್ಟಿಲ್ಲ. ಸ್ಲೀವ್ ಹಾಕ್ಕೊಳ್ಳೋಣ ಅಂದರೆ ಸ್ಲೀವ್ ಇದ್ದಿದ್ರೆ ಇನ್ನೆಲ್ಲ ಚೆನ್ನಾಗಿತ್ತು. ಗುಡ್ ನಾರ್ಮಲ್ ಕ್ಯಾಶುವಲ್ ವೇರ್ ಚೆನ್ನಾಗಿರ್ತಿತ್ತು, ಮತ್ತು ಸ್ಲೀವ್ ಇಲ್ಲ, ತುಂಬ ಹಿಂಸೆ ಆಗ್ತಾ ಇದೆ. ಥರ್ಡ್ ಔಟ್ಫಿಟ್ ಒಂಥರ ಬ್ಯೂಟಿಫುಲ್ ಆಗಿದೆ, ಆ್ಯಂಡ್ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಲಿಟ್ರಲಿ ಡ್ಯಾಮ್ ಗುಡ್, ತುಂಬ ಚೆನ್ನಾಗಿದೆ. ಎಷ್ಟು ಕಂಫರ್ಟ್ ಕೊಡ್ತಿದೆ ಗೊತ್ತಾ. ಕಂಫರ್ಟು ಅಷ್ಟೇ, ನಂತರ ಫುಲ್ ಟ್ರೆಡಿಷ್ನಲ್, ಮಾಡ್ರನ್ ಆಗ್ತೀರ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು, ಒಂಥರ ಬ್ಯೂಟಿಫುಲ್. ಫೋರ್ತ್ ಔಟ್ಫಿಟ್ ನಾರ್ಮಲ್ ಟೆಂಪಲ್ಸ್ಗೆಲ್ಲ ಹಾಕ್ಕೊಂಡೋಕ್ಕೆ ಇಟ್ಸ್ ವೆರಿ ಕಂಫರ್ಟಬಲ್, ಆ್ಯಂಡ್ ಮೆಟೀರಿಯಲ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಮೈ ಮೇಲೆ ಹಾಕ್ಕೊಂಡಂಗೆ ಇಲ್ಲ ಆ ಥರ ಫೀಲ್. ವೇಲು ಅಷ್ಟೇ ನೋಡಿ, ಎಷ್ಟು ಸಾಫ್ಟಾಗಿ ಅಂದರೆ ಎಷ್ಟು ಚಿಕ್ಕದಾಗಿ ಬೇಕಾದರೂ ಮಾಡಿಸ್ಬೋದು. ಆ್ಯಂಡ್ ವೆರಿ 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 ನೈಸ್, ತುಂಬ ಚೆನ್ನಾಗಿದೆ. 10 out of 10 ಕೊಡ್ತೀನಿ. ಮೆಟೀರಿಯಲ್ಗೆ, ಕಂಫರ್ಟ್ಗೆ. ನಾವು ಯಾವುದೇ ಬಟ್ಟೆ ಹಾಕಲಿ, ನೋಡೋದಕ್ಕೆ ಹೆಂಗಿದೆ ಅನ್ನೋದಕ್ಕಿಂತ ನಮ್ಗೆ ಹಾಕ್ಕೊಂಡ್ರೆ ಎಷ್ಟು ಕಂಫರ್ಟಬಲ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದು ಲೈಟ್ ಕಲರ್ ಆದರೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಡ್ಯಾಮ್ ಲವ್ ವಿತ್ ದಿಸ್ ಡ್ರೆಸ್ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೈ ಗಾಡ್. ಮತ್ತು ಟೆಂಪಲ್ಸ್ಗೆಲ್ಲ ಹಾಕ್ಕೊಳಕ್ಕೆ ಸೂಪರ್ ಆಗ್ತಾಯಿದೆ. ದೂರ ಟ್ರಾವೆಲ್ ಮಾಡ್ತಾಯಿದ್ರೆ ಈ ಥರ ಒಂದು ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಬಿಟ್ರೆ ಸಕ್ಕತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಸೈಜು ಕೂಡ ಅಷ್ಟೇ ಆರಾಮಾಗಿ ಕಂಫರ್ಟಬಲ್ ಆಗಿ ಎಮ್ ಸೈಜ್ ತೊಗೊಂಡಿದ್ದೀನಿ. ಆ್ಯಂಡ್ ಡ್ಯಾಮ್ ಗುಡ್. ನಾನಂತೂ ಇದಕ್ಕೆ ಇದಾಗ್ಬಿಟ್ಟಿದ್ದೀನಿ. ಸೂಪರ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಫುಲ್ ನೋಟ್ಸೋಣ ಅಂದ್ಬಿಟ್ಟು ನೋಡಿಸ್ತಿದ್ದೀನಿ, ಪ್ಲೀಸ್ ಇಗ್ನೋರ್ ಬಾತ್ರೂಮ್ದೆಲ್ಲ. ತುಂಬ ಚೆನ್ನಾಗಿ. ಫಿಫ್ತ್ ಔಟ್ಫಿಟ್ ಕಾಟನ್ ಮೆಟೀರಿಯಲ್ ಡ್ರೆಸ್.
ಚೆನ್ನಾಗಿದೆ. ವೆರಿ ಬೇಸಿಕ್ ಆ್ಯಂಡ್ ನಾರ್ಮಲ್ ಕುರ್ತಾ, ಕಾಟನ್ ಕುರ್ತಾ, ದಟ್ಸ್ ಇಟ್. ಚೆನ್ನಾಗಿರುತ್ತೆ. ಈ ಥರ ಇದೆ ನೆಕ್ ಡಿಸೈನ್, ಈ ಥರ ಇದೆ ಆ್ಯಂಡ್ ಕಲರ್ ಆ್ಯಂಡ್ ಎಲ್ಲನೂ ಚೆನ್ನಾಗಿದೆ. ನನಗೂ ಯಾಕೆ ಅಂತ ಗೊತ್ತಿಲ್ಲ ಫಿಟ್ಟಾಗಿ ಕೂತಿದೆ. ಆ್ಯಂಡ್ ಐ ಥಿಂಕ್ ಹಾಗೆ ಮನೆ ಹತ್ರನೇ ಎಲ್ಲಾದರೂ ಟೆಂಪಲ್ಗೆಲ್ಲ ಹೋಗಬೇಕು ಅಂದರೆ ಇಟ್ಸ್ ವೆರಿ ಕಂಫರ್ಟಬಲ್. ಡ್ಯಾಮ್ ಗುಡ್, ನಾಟ್ ಗ್ರೇಟ್, ಗುಡ್. ಇನ್ನೊಂದೆರಡು ನೈಟ್ ಡ್ರೆಸ್ ಇದೆ, ಅದು ಈಗ ಮಾಡಲ್ಲ ಬಿಕಾಸ್ ನೈಟ್ ಡ್ರೆಸ್ ಸಾಲ್ವ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್ ರೀಲ್ಗೆ. ಸೊ ಆಗ ಅದನ್ನು ಅಪ್ಲೋಡ್ ಮಾಡುವೆನು. ಸದ್ಯಕ್ಕೆ ಇಷ್ಟೇ, ಕ್ವಿಕ್ಕಾಗಿ ಸ್ಟೀನ್ ಮಾಡ್ಕೊಂಡು ಸಿಗ್ತೀನಿ. ನಮ್ಮದು ಇನ್ನೊಂದು 3 ನೈಟ್ ಡ್ರೆಸ್ಸಸ್ ಇದೆ, ಅದು ಹೇಳಿದಲ್ವ ಹಾಲ್ ಮಾಡಬೇಕು ಅಂತ. ಇನ್ನೊಂದು ಹಾಗೆ ಇಡ್ತಾ ಇದ್ದೀನಿ. ನಿಮ್ಗೆ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್ ಇನ್ಸ್ಟಾಗ್ರಾಮ್. ಆ್ಯಂಡ್ ಇವಾಗ ಡ್ರೆಸ್ಸಸ್ದು ಹಂಗೆ ರೇಟಿಂಗ್ ಕೊಟ್ಬಿಡ್ತೀನಿ, ಯಾವ ಡ್ರೆಸ್ ಹೇಗಿದೆ ಅಂತ. ಈ ಗ್ರೀನ್ ಕೋಟ್ ಸೆಟ್ಟು ಅದಕ್ಕೆ ಎಷ್ಟು ಕೊಡ್ತೀನಿ ಅಂತಂದರೆ 8 ಕೊಡ್ತೀನಿ. 10 ಔಟ್ ಆಫ್ 8 ಕೊಡ್ತೀನಿ. ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಕಂಫರ್ಟಬಲ್ ಇದೆ, ಬಟ್ ನಾಟ್ ದಟ್ ಮಚ್ ಏನೋ. ಸೊ ಹಂಗಂತ ಚೆನ್ನಾಗಿಲ್ಲ ಅಂತಲ್ಲ, ಸೀರಿಯಸ್ಲಿ ಚೆನ್ನಾಗಿದೆ. ಬಟ್ 10 ಔಟ್ ಆಫ್ 8 ಕೊಡ್ತೀನಿ. 10ಕ್ಕೆ 10 ಕೊಡಬೇಕು ಅಂದರೆ ಇಟ್ಸ್ ಪರ್ಫೆಕ್ಟ್ ಆಗಿರಬೇಕಲ್ವಾ. ಇದು ಈ ಬ್ಲೂ ಕಲರ್ ಡ್ರೆಸ್ಗೆ ಎಷ್ಟು ಕೊಡ್ತೀನಿ ಅಂದರೆ, ಸ್ಲೀವ್ಸ್ ಇಲ್ಲ ಫಸ್ಟ್ ಪಾಯಿಂಟ್, ಮತ್ತು ಓಕೆ ಆಫ್ ಸ್ಲೀವ್ ಓಕೆ, ಬಟ್ ಇನ್ನೂ ಒಂಥರ ಇಲ್ಲಿಗೆ ಬರುತ್ತೆ. ಹಂಗಾಗಿ ಇದಕ್ಕೂ ಎಷ್ಟು ಕೊಡ್ತೀನಿ ಅಂತಂದರೆ 10 ಔಟ್ ಆಫ್ 6 ಕೊಡ್ತೀನಿ. 6 ನನಗೆ ತುಂಬ ಏನು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಇದೆಷ್ಟು ಕೊಡ್ತೀನಿ ಅಂದರೆ 10 ಔಟ್ ಆಫ್ 8 ಕೊಡ್ತೀನಿ. 8, 9 ಕೊಡ್ಬೋದು ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ಇದು ನಾರ್ಮಲ್ ಬೇಸಿಕ್ ಆದರೂ ಕೂಡ ಓಕೆ 8 ಕೊಡಬಹುದು. ಚೆನ್ನಾಗಿದೆ, ಕಂಫರ್ಟ್ ವೈಸ್ ಕಾಟನ್ ಆಗಿರೋದ್ರಿಂದ ಕಂಫರ್ಟ್ ವೈಸ್ ಎಲ್ಲನೂ ಚೆನ್ನಾಗಿದೆ. ಮನೆ ಹತ್ರ ಎಲ್ಲಾದರೂ ಸಿಂಪಲಾಗಿ ಟೆಂಪಲ್ ಹತ್ರ ಹೋಗಬೇಕು ಅಂತ ಅಂದರೆ ಇಲ್ಲಿ ಮನೆ ಹತ್ರ ರೆಗ್ಯುಲರ್ ವೇರ್ಗೆ ಇಟ್ಸ್ ವೆರಿ ನೈಸ್. ಇದಕ್ಕೆ ಲಿಟ್ರಲಿ ನಾನು 10 ಔಟ್ ಆಫ್ 10 ಕೊಡ್ತೀನಿ. ನಿಜ ಅಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಯಾವ ರೇಂಜ್ಗಿದೆಯಲ್ಲೋ ಕಂಫರ್ಟಬಲ್ ವೈಸ್ ಅಂತೂ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಇದೆ ಒಳಗಡೆ ಇರೋ ಬಟ್ಟೆ ಮತ್ತು ಆಚೆ ಇರೋಂಥ ಮೆಟೀರಿಯಲ್ಲು, ಇದಕ್ಕೆ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ನನ್ನ ಮಕ್ಕಕ್ಕೂ ಚೆನ್ನಾಗಿ ಕಾಣ್ತಿತ್ತು ಅಂತ ಫೀಲ್ ಆಯಿತು. ಆ್ಯಂಡ್ ಇದ್ರದ್ದೆಲ್ಲದ್ರದ್ದು ಲಿಂಕ್ಸ್ ಹಾಕಿರ್ತೀನಿ, ಬೈಕೊಂತೀರಾ ನೋಡಿ, ಓಕೆನಾ? ಬೇಕು ಅಂದರೆ ಬೈ ಮಾಡಿ. ವೇಲು ಅಷ್ಟು ಎಷ್ಟು ಚೆನ್ನಾಗಿದೆ ನೋಡಿ. ವಾ, ನಿಜ ಚೆನ್ನಾಗಿದೆ ವೇಲು ಕೂಡ. ನನಗೆ ಯಾಕೋ ಫುಲ್ ನನ್ನ ಎನರ್ಜಿ ಡೌನ್ ಆಗಿಬಿಟ್ಟಿದೆ, ಸುಸ್ತಾಗ್ತಾಯಿದೆ, ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ನಾನು ಏನು ಸ್ಕಿನ್ ಕೇರ್ ಏನು ಮಾಡಲ್ಲ, ಒಂದು ಸ್ವಲ್ಪ ಕ್ರೀಮ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಇದನ್ನು ಎತ್ತಿಕ್ಬೇಕು. ನಾನು ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಒಂದೇ ಒಂದು ಟಿಪ್ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಎಷ್ಟೇ ಲೇಟಾಗಿರಲಿ, ನಿಜವಾಗ್ಲೂ ನಿಮಗೆ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಆಸೆ ಏನಾದರೂ ಇದ್ದರೆ ನಾನು ಒಂದೇ ಒಂದು ಟಿಪ್ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಅಕ್ಕಳೆಲ್ಲ ಏನು ಮಾಡಿರ್ತೀರೋ ಬಿಡ್ತೀರೋ, ನೈಟ್ ಟೈಮ್ ಮಲಗೋಕ್ಕೆ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಏನೋ ಒಂದು ಕ್ರೀಮ್, ನೈಟ್ ಕ್ರೀಮ್ ಆಗಿರ್ಬೋದು ಅಥವಾ ಒಂದು ಜಸ್ಟ್ ಮಾಯ್ಶ್ಚರೈಸರ್ ಆದರೂ ಹಚ್ಚಿಬಿಟ್ಟೆ ಮಲ್ಕೋಬೇಕು. ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಇದು ಮಾಡಲೇಬೇಕು, ಆಯಿತಾ? ಎಷ್ಟೇ ಟಯರ್ಡ್ ಆಗಿರಲಿ, ಆಗ್ತಾಯಿಲ್ಲಪ್ಪ ನಂಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂದರೂ ಪರವಾಗಿಲ್ಲ, ಆಯಿತಾ? ನೀವು ಮಾಯ್ಶ್ಚರೈಸ್ ಮಾಡಲೇಬೇಕು ಸ್ಕಿನ್ನ. ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸ್ ಮಾಡೇ ಮಲ್ಕೋಬೇಕು ಸ್ಕಿನ್ನ. ಆವಾಗಲೇ ನಿಮ್ಮ ಸ್ಕಿನ್ ಚೆನ್ನಾಗಾಗೋದು, ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಕೂಡ ಇರೋದು. ನಿಮ್ಮ ಸ್ಕಿನ್ಗೋಸ್ಕರ ನೀವು ಅಷ್ಟು ಎಫರ್ಟ್ಸ್ ಹಾಕಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೋಸ್ಕರ ನಿಮ್ಮ ಸ್ಕಿನ್ ಚೆನ್ನಾಗಿರೋದಿಲ್ಲ, ಓಕೆನಾ? ಸೊ ನಾನಷ್ಟೇ ಎಷ್ಟೇ ಟೈರ್ಡ್ ಆಗಲಿ ಅಟ್ಲೀಸ್ಟ್ ಫೇಸ್ ವಾಶ್ ಮಾಡಿ ಜಸ್ಟ್ ಒಂದು ಕ್ರೀಮ್ ಹಚ್ಬಿಟ್ಟು, ಟೈಮ್ ಇತ್ತು, ಪೇಷನ್ಸ್ ಇತ್ತು ಅಂದರೆ ಸಿರಮ್ ಅಪ್ಲೈ ಮಾಡೋದು ಎಲ್ಲ ಮಾಡಬೇಕು. ಬಟ್ ಎಲ್ಲ ಪೇಷನ್ಸ್ ಇಲ್ಲ, ಸಾಕಾಗಿದೆ ಅಂದಾಗ
ಜಸ್ಟ್ ಈ ಥರ ಮಾಯಿಶ್ಚರೈಸ್ ಆದರೂ ಹಚ್ಬಿಟ್ಟು ಮಲ್ಕೋಬೇಕು. ಆ್ಯಂಡ್ ಟೈಮ್ ಇತ್ತು ಅಂತಂದರೆ ಸಿರಮ್ ಆಗಿರ್ಬೋದು, ಹೈ ಕ್ರೀಮ್ ಆಗಿರ್ಬೋದು, ಕಣ್ಣಲ್ಲಿ ಹೋಯ್ತು. ಟೈಮ್ ಇತ್ತು ಅಂದರೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿ, ಏನಾದರೂ ಸಿರಮ್ ಹಚ್ಚಿ ಅದ್ರ ಮೇಲೆ ಮಾಯಿಶ್ಚರೈಸರ್ ಅಥವಾ ನೈಟ್ ಕ್ರೀಮ್ ಹಾಕಿ ಕ್ಲೀನಾಗಿ ಒಂದ್ಸರಿ ರ್ಯಾಂಡಮ್ ಮಸಾಜ್ ಕೊಟ್ಟು, ಜಾಸ್ತಿ ಬೇಡ, ಸ್ವಲ್ಪ ಸ್ಕಿನ್ಗೆ ಹಾಕಿರೋಂಥ ಕ್ರೀಮ್ ಅಬ್ಸಾರ್ಬ್ ಆಗೋವರೆಗೂ ಕ್ಲೀನಾಗಿ ಮಸಾಜ್ ಕೊಟ್ಟು, ಮತ್ತು ಹೇರ್ಗೆ ಅಟ್ಲೀಸ್ಟ್ ಒಂದು ಫುಲ್ ಇದಾಗಿರುತ್ತಲ್ವ, ಹೇರ್ ಒಂಚೂರು ಏನಾದರೂ ಹಾಕಿ ಮಲ್ಕೊಳ್ಳಿ. ಬಟ್ ನನಗೆ ಪೇಷನ್ಸು ಇಲ್ಲ, ಮತ್ತು ಕೂದಲು ನನಗೂ ಹಚ್ತಾನೂ ಇಲ್ಲ. ಕೂದಲಿಗೂ ಅಷ್ಟೇ ನಮ್ಮ ಸ್ಕಿನ್ನಿಗೆ ಮಾಡ್ದಂಗೆ ಮಾಡಲೇಬೇಕು. ಬಟ್ ಐ ಡೋಂಟ್ ಹ್ಯಾವ್ ಎನರ್ಜಿ ನಾವು. ಡ್ಯಾಮ್ ಟಯರ್ಡ್ ಆಗಿದ್ವಿ. ಐ ಕ್ರೀಮ್ ಎಲ್ಲ ಹಚ್ಚಬೇಕು. ಬಟ್ ಸೀರಿಯಸ್ಲಿ ನನಗಷ್ಟೊಂದು ಎನರ್ಜಿ ಇಲ್ಲ. ಸೀರೆ ಹಚ್ಬಿಟ್ಟು ಬಾಯರ್ಗೆ ಹಾಕ್ಕೊಂಡು ನೀರು ತಂದೆ ಕುಡಿಯೋಣ ಅಂತ ಕುಡಿಲಿಲ್ಲ. ನಮ್ಮ ಮನೆಯವರಿದ್ದರೆ ಬೈದು ಕುಡಿಸ್ತಾರೆ. ಹಾಗೆ ನೀರು ಕುಡೀರಿ. ಗುಡ್ ನೈಟ್, ಬಾಯ್.